ನಲ್ಲೊಂದು ವೃದ್ಧೆಯ ಭೀಕರ ಕೊಲೆಯಾಗಿದೆ. ಅಜ್ಜಿಯನ್ನ ತುಂಡು ತುಂಡ ಕತ್ತರಿಸಿ ಡ್ರಮ್ಮಲ್ಲಿ ತುಂಬಿಟ್ಟಿದ್ದ ಕಿರಾತಕ. ಕೆಆರ್ಪುರದ ನಿಸರ್ಗ ಲೇಔಟ್ನಲ್ಲಿ ವೃದ್ಧೆಯ ಬರ್ಬರ ಕೊಲೆ ಪ್ರಕರಣ. ಸುಶೀಲಮ್ಮ ಎಂಬ ವೃದ್ಧೆಯನ್ನ ತುಂಡು ತುಂಡಾಗಿ ಕತ್ತರಿಸಿ ಡ್ರಮ್ ಒಳಗೆ ತುಂಬಿದ್ದ ದೇಹದ ತುಂಡುಗಳನ್ನ ಆ ಫೋಟೋ ಈಗ ಲಭ್ಯ ಆಗಿದೆ. ಬೀದಿ ದೀಪವನ್ನ ಆರಿಸಿ ಯಾರಿಗೂ ಗೊತ್ತಾಗಬಾರ್ದು ಅಂತ ಡ್ರಮ್ನಲ್ಲಿ ಆಕೆಯ ಕೈಕಾಲುಗಳನ್ನ ತುಂಡರಿಸಿ ತುಂಬಿ ಅದನ್ನ ತಗೊಂಡು ಹೋಗ್ಲಿಕ್ಕೆ ಈ ಬೀದಿ ದೀಪ ಇರುತ್ತಲ್ಲ ಹೊರಗಡೆ ಅದನ್ನ ಆರಿಸಿದ್ದ. ಬಟ್ ಅದರ ಚಹಾರಿಯನ್ನ ಗಮನಿಸಿ ಪೊಲೀಸರು ಆತನನ್ನ ಲಾಕ್ ಮಾಡಿದ್ದಾರೆ. ಕಾರಣ ಏನು ಅಂದ್ರೆ ಬಿಸ್ನೆಸ್ ಅಲ್ಲಿ ಏನೋ ಕೊರೋನಾ ಟೈಮಲ್ಲಿ ಲಾಸ್ ಮಾಡ್ಕೊಂಡಿದ್ದಂತೆ. ಸುಶೀಲಮ್ಮನ ಬಳಿ ಹಣ ಇತ್ತಂತೆ. ಪಾಪ ಆ ಅಜ್ಜಿನೂ ಕೊಡ್ತೀನಿ ಬಿಡು ಅಂತ ಹೇಳಿದ್ರಂತೆ. ಬಟ್ ನೆಕ್ಸ್ಟ್ ಹೋಗಿ ಕೇಳಿದಾಗ ಕೊಡಲ್ಲ ಅಂದಿದ್ದಕ್ಕೆ ಆ ಅಜ್ಜಿನ ಕೊಂದಿದ್ದಾನೆ. ಕೋಟ್ಯಾಂತರ ರೂಪಾಯಿ ಲಾಸ್ ಮಾಡ್ಕೊಂಡಿದ್ದ ಅನ್ನುವಂತಹ ಸುದ್ದಿ ಇದೆ. ಕೊರೋನಾ ಟೈಮ್ನಲ್ಲಿ ಏನೋ ಲಾಸ್ ಆಗಿತ್ತು ಬಿಸ್ನೆಸ್ ಅಂತ. ಬಟ್ ಈತ ಮಾಡಿರೋ ಕೆಲಸ ನೋಡಿ, ಅಜ್ಜಿಯನ್ನ ಕೊಂದು ಹೆಂಡತಿ ಮಕ್ಳು ಇಬ್ರು ಇರ್ಲಿಲ್ಲ, ಯಾವುದೋ ಮದುವೆಗೆ ಅಂತ ಹೋಗಿದ್ರಂತೆ, ಸಮಾರಂಭಕ್ಕೆ ಅಂತ. ಆ ಸಂದರ್ಭದಲ್ಲಿ ಮತ್ತೋಗಿ ಅಜ್ಜಿಯನ್ನು ಕೇಳಿದ್ದಾನೆ. ಆ ವೃದ್ಧೆ ಹಣವನ್ನ ಕೊಡೋಕೆ ಒಪ್ಪಿಲ್ಲ. ಆಗ ಹೊಡೆದಿದ್ದಾನೆ. ಅಜ್ಜಿ ಅಲ್ಲೇ ಸಾವನ್ನಪ್ಪಿದ್ದಾಳೆ. ಆ ಬಾಡಿಯನ್ನ ಸಾಗಿಸ್ಬೇಕಲ್ಲ ಎಲ್ಲಾದ್ರೂ, ಅದಕ್ಕೆ ಖತರ್ನಾಕ್ ಪ್ಲಾನ್ ಡ್ರಮ್ ಒಳಗೆ ತುಂಬಿರೋದು. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುರಳಿ ನೀಡ್ತಾರೆ. ಮುರಳಿ, ಕೊಲೆ ಅಂದ್ರೇನೆ ಭಯಾನಕ, ಅಂತದ್ರಲ್ಲಿ ಇತ್ತೀಚೆಗೆ ಈ ಲಗೇಜ್ ಬ್ಯಾಗ್ ಅಲ್ಲಿ ಹೆಣವನ್ನ ತುಂಬಿಕೊಂಡು ಹೋಗೋದು, ಈ ರೀತಿಯಾಗಿ ತುಂಡಾಗಿ ಡ್ರಮ್ ಅಲ್ಲಿ ತುಂಬಿಸಿರೋದು ಎಲ್ಲಿ ತನಕ ಬಂದ್ ನಿಂತಿದೆ ಅಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯದ ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಯಾಕೆಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸ್ಫೋಟಕ ಮಾಹಿತಿಗಳನ್ನ ಆತ ಇಂಚಿಂಚಾಗಿ ಈಗ ಪೊಲೀಸರ ಮುಂದೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಯಾಕೆಂದ್ರೆ ಸರಿಸುಮಾರು 12 ಗಂಟೆ 24ನೇ ತಾರೀಕು 12 ಗಂಟೆಯಿಂದ 1 ಗಂಟೆ ಒಳಗಡೆ ಆಕೆಯನ್ನ ಹತ್ಯೆಯನ್ನ ಮಾಡಿದ್ದಾನೆ. ಉಸಿರುಗಟ್ಟಿಸಿ ಆಕೆಯನ್ನ ಹತ್ಯೆಯನ್ನ ಮಾಡಿರುವಂತದ್ದು. ಹತ್ಯೆಯನ್ನ ಮಾಡಿದ ಬಳಿಕ ಅದನ್ನ ತನ್ನ ಅಂದ್ರೆ ಆತ ಫಸ್ಟ್ ಫ್ಲೋರ್ ನಲ್ಲಿ ಇರ್ತಾನೆ. ಫಸ್ಟ್ ಫ್ಲೋರ್ ನಲ್ಲಿ ಇದ್ದ ಸಂದರ್ಭದಲ್ಲಿ ಆಕೆ ಮನೆಯಲ್ಲಿ ಆತನ ಮನೆಯಲ್ಲಿ ಯಾರು ಕೂಡ ಇರೋಲ್ಲ. ಅಂದ್ರೆ ಆತನ ಹೆಂಡತಿ ಮಕ್ಕಳು, ದಿನೇಶ್ನ ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಗೃಹ ಪ್ರವೇಶದ ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಆಕೆಯನ್ನ ಹತ್ಯೆ ಮಾಡಿ ಆ ಮೃತದೇಹವನ್ನ 2ನೇ ಫ್ಲೋರ್ ನಲ್ಲಿ ಆತ ಒಂದು ಸಪರೇಟ್ ಆಗಿ ಒಂದು ಸ್ಟಡಿ ರೂಮ್ ಅಂತ ಏನ್ ಮಾಡ್ಕೊಂಡಿದ್ದ. ಆ ಸ್ಟಡಿ ರೂಮ್ಗೆ ಆ ಮೃತದೇಹವನ್ನ ತೆಗೆದುಕೊಂಡು ಹೋಗಿರ್ತಾನೆ. ಮೃತದೇಹವನ್ನ ತೆಗೆದುಕೊಂಡು ಹೋಗಿ ಆ ಮೃತದೇಹದಲ್ಲಿ ಇದ್ದಂತ ಏನೋ ಚಿನ್ನಾಭರಣಗಳೇನಿತ್ತು, ಚಿನ್ನಾಭರಣಗಳನ್ನ ಆತ ಏನೋ ತೆಗೆದುಕೊಳ್ಬೇಕು ಅಂತಂದು ಪ್ಲಾನ್ ಅನ್ನ ಮಾಡಿರ್ತಾನೆ. ಆದ್ರೆ ಚಿನ್ನಾಭರಣಗಳೆಲ್ಲ ಕೂಡ ರೋಲ್ಡ್ ಆಗಿತ್ತು. ಜೊತೆಗೆ ಆಕೆಯ ಕಿವಿಯಲ್ಲಿದ್ದಂತ ಚಿನ್ನ ಮಾತ್ರ ಏನೋ ಒರಿಜಿನಲ್ ಚಿನ್ನ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಕ್ಕಿರುವಂಥದ್ದು. ಆಭರಣ ಒರಿಜಿನಲ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತದೆ. ಅದನ್ನ ಆತ ಮಾರಾಟವನ್ನು ಕೂಡ ಮಾಡಿರುವಂಥದ್ದು. ಅದಾದ ಬಳಿಕ ಏನೋ ಹೆಂಡತಿ ಮಕ್ಕಳು ಸಂಜೆ ಸರಿಸುಮಾರು 6 ಗಂಟೆಗೆ ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಅವರ ಜೊತೆಯಲ್ಲಿ ತುಂಬಾ ಚೆನ್ನಾಗೇ ಇರ್ತಾನೆ. ಯಾವುದೇ ರೀತಿಯ ತೊಂದರೆಗಳು ಕೂಡ ಇರೋಲ್ಲ. ಆತನಿಗೆ ಯಾವುದೇ ರೀತಿಯ ಆತಂಕ ಕೂಡ ಇರೋಲ್ಲ. ಅಂದ್ರೆ ರಾತ್ರಿ ಎಲ್ಲ ಏನೋ ಮನೆಯಲ್ಲೇ ಮಲಗಿದ್ಕೊಂಡು ಬೆಳಗಿನ ಜಾವ ಸರಿಸುಮಾರು 3 ಗಂಟೆ ಆಸುಪಾಸಿನಲ್ಲಿ ಎದ್ದೇಳ್ತಾನೆ. ಅದಾದ ನಂತರ ಆ ಮೃತದೇಹವನ್ನ ಆತನ 2 ವೀಲರ್ ಬೈಕ್ ಏನಿತ್ತು, 2 ವೀಲರ್ ಬೈಕ್ ನಲ್ಲಿ ತೆಗೆದುಕೊಂಡು ಹೋಗುವಂಥದ್ದು. 2 ವೀಲರ್ ಬೈಕ್ ನಲ್ಲಿ ಆಕೆಯ ಕಾಲುಗಳು ಮತ್ತು ಕೈಗಳು ಅದೆಲ್ಲನೂ ಕೂಡ ಗಾರ್ಬೇಜ್ ಕವರ್ ನಲ್ಲಿ ತೆಗೆದುಕೊಂಡು ಹೋಗಿ ಅವಲಳ್ಳಿ ಕೆರೆಯಲ್ಲಿ ಬಳಿಯಲ್ಲಿ ಬಿಸಾಡ್ತಾನೆ. ಅದಾದ ನಂತರ ಡ್ರಮ್ ನಲ್ಲಿ ಇದ್ದಂತ ಮೃತದೇಹ ಏನಿತ್ತು, ಮೃತದೇಹವನ್ನ ತೆಗೆದುಕೊಂಡು ಹೋಗ್ಲಿಕ್ಕೋಸ್ಕರ ಬೀದಿ ದೀಪವನ್ನ ಆಫ್ ಮಾಡುವಂಥದ್ದು. ಬೀದಿ ದೀಪವನ್ನು ಆಫ್ ಮಾಡಿ ತೆಗೆದುಕೊಂಡು ಹೋಗುವಂತ CCTV ಫುಟೇಜಸ್ ಈಗ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂಥದ್ದು. ಆತ ಮೃತದೇಹದ ಏನೋ ಬಾಕ್ಸ್ ಏನಿತ್ತು, ಅಂದ್ರೆ ಡ್ರಮ್ ಏನಿತ್ತು, 25 ಲೀಟರ್ ನೀರು ತುಂಬುವಂತ ಡ್ರಮ್ ಏನಿತ್ತು, ಅದರೊಳಗಡೆ ಮೃತದೇಹವನ್ನು ಹಾಕಿ ತೆಗೆದುಕೊಂಡು ಹೋಗಿ ಪಕ್ಕದ ಒಂದು ಗಲ್ಲಿ ಒಳಗಡೆ ಬಿಸಾಡಿದ್ದ ಅನ್ನೋದ್ರ ಬಗ್ಗೆ ಕೂಡ ಈಗ ಮಾಹಿತಿಗಳು ಸಿಗ್ತಾ ಇರುವಂಥದ್ದು. ಅಂದ್ರೆ ಇದಕ್ಕೆಲ್ಲ ಕೂಡ ಒಂದು ಪ್ರಮುಖ ಕಾರಣ ಆತ ಮಾಡ್ಕೊಂಡಂತ ಸಾಲ, ಆ ಸಾಲಕ್ಕೆ ಬೇಕಾದಂತ ಹಣವನ್ನ ಈ ಅರ್ಜಿ ಕೊಡ್ತೀನಿ ಅಂತ ಹೇಳಿದ್ರು. ಯಾವಾಗ ಕೊಡೋಲ್ಲ ಅಂತ ಹೇಳಿ ನಿರಾಕರಿಸಿದ ಸಂದರ್ಭದಲ್ಲಿ ಆಕೆಯನ್ನ ಹತ್ಯೆ ಮಾಡ್ಲಿಕ್ಕೆ ಈ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ ಅನ್ನೋದು ಈಗ ತನಿಖೆಯಲ್ಲಿ ಮಾಹಿತಿಗಳು ಬಹಿರಂಗ ಆಗಿರುವಂತದ್ದು. ವಿದ್ಯಾ.